ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಕಾವ್ಯ. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸೋಮವಾರದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಟ್ ಪ್ರೆಸೆಂಟ್ ನಾನು ರೆಡಿಯಾಗಿದ್ದೀನಿ. ಆಲ್ರೆಡಿ 11 ಗಂಟೆ ಆಗಿದೆ. ಸೊ ಇವಾಗ ನಾನು ನನ್ನ ಗಂಡನ ಮನೆಗೆ ಹೊರಟಿದ್ದೀನಿ. ಸೊ ಅಲ್ಲೋಗಿ ನನ್ನ ದಾರೆಗೆ ಹಾಕ್ಕೊಳ್ಳೋಕ್ಕೆ ಸೀರೆ, ಸೊ ಹಾಗೆ ಪಾಪುಗೆ ಬಟ್ಟೆ ಎಲ್ಲ ತರಬೇಕು. ಸೊ ಹಾಗಾಗಿ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೀನಿ. ಸೊ ಬಂದಮೇಲೆ ಮತ್ತೆ ಪ್ಲ್ಯಾನ್ ಇದೆ, ಮಂಡ್ಯ ಹೋಗಬೇಕು. ಸೊ ಇವತ್ತು ಹೋಗಿ ಟ್ರೆಡಿಂಗ್ ಮತ್ತು ಪಾಪುಗೆ ಬಟ್ಟೆ ಎಲ್ಲ ತಂದುಬಿಡೋಣ. ಮತ್ತು ಏನು ಸ್ಯಾರಿಗಳನ್ನ ಹೊಲೆ ಹಾಕಿದ್ವಿ ಅವೆಲ್ಲ ಕಲೆಕ್ಟ್ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಸೊ ವ್ಲಾಗ್ ಹೇಗೆ ಹೋಗುತ್ತೆ ಏನಂತ ಗೊತ್ತಿಲ್ಲ. ಸೊ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಹೊರಡಬೇಕು. ಸೊ ಬಸ್ಸಲ್ಲಿ ಹೋಗ್ತೀನಿ, ಆ ಕಡೆಯಿಂದ ಕಾರಲ್ಲಿ ಬರ್ತೀನಿ. ಕಾರಲ್ಲಿ ಬಿಡಿಸ್ಕೊಡ್ತಾರಪ್ಪ. ಸೊ ಅಷ್ಟೇ. ಸೊ ಬನ್ನಿ ಹೋಗೋಣ. ತೋರಿಸಿ, ಈ ಕಡೆ ತಿರ್ಕೊಳ್ಳಿ ಭಯ್ಯವ್ರು. ಮಯೂರ್ ಸಾಹೇಬ್ ನಾನು ಆ ಕಡೆ ರೆಡಿಯಾಗಿ ಆ ಕಡೆ ರೂಮಲ್ಲಿದ್ದರೆ ಈ ಮಯೂರ ಸೇರಿಕೊಂಡು ಪಾಪು ಕಪ್ ತೊಗೊಂಡು ಮುಖಕ್ಕೆಲ್ಲ ಮೆತ್ಕೊಂಡು ಗೋಡೆಗೆಲ್ಲ ಮೆತ್ಬಿಟ್ಟಿದ್ದ. ಸೊ ದಿನ ಒಂದೊಂದು ಇರುತ್ತೆ. ಮೊನ್ನೆ ಎಲ್ಲ ಕ್ರೀಮ್ನ ಮಾಡಿದ್ದ, ಅದ್ರ ಮೊನ್ನೆ ಲಿಪ್ಸ್ಟಿಕ್ನ. ಸೊ ದಿನ ಒಂದೊಂದು ಈ ಥರ ಇದ್ದೇ ಇರುತ್ತೆ. ಸೊ ನಾನು ಬಸ್ಸಲ್ಲಿ ಮನೆಗೆ ಬಂದೆ. ಮನೆಗೆ ಬಂದು ಅಮ್ಮ ಎಲ್ಲ ತುಂಬ ಖುಷಿಪಟ್ಟರು ಪಾಪನ ನೋಡಿ. ಪಾಪುನ ಕರ್ಕೊಂಬಂದು ಒಂದು 2 ಮಂತ್ಸೇ ಆಗಿತ್ತು ಅನಿಸುತ್ತೆ ಈ ಮನೆಗೆ. ಸೊ ಅವನು ಮನೆ ನಂದು ಮನೆ ಇದು ಅಂತ ಹೇಳ್ತಾ ಇದ್ದ ಅವ್ರ ತಾತಾಗೆ ಅವ್ರ ಅಜ್ಜಿಗೆಲ್ಲ. ಕಾರು ನಂದು, ಮನೆ ನಂದು ಅಂತೆಲ್ಲ. ಅವ್ರ ತಾತ ಅಜ್ಜಿ ಎಲ್ಲ ನಿಂದೇನಪ್ಪ ಈ ಮನೆ ಎಲ್ಲ ಅಂತ ಹೇಳ್ತಾ ಇದ್ರು. ಸೊ ಅಮ್ಮ ಒಳಗಡೆ ವಾರ ಇವತ್ತು ನಮ್ಮದು ಕಡೆ ಕಾರ್ತಿಕ ವಾರ ಇದ್ದಿದ್ದರಿಂದ ಅಮ್ಮ ವಾರ ಮಾಡ್ತಾಯಿದ್ರು. ಸೊ ಅವರು ಅಪ್ಪ ಎಲ್ಲೋ ಹೊರಗಡೆ ಹೋಗಿದ್ರು, ಮದುವೆಗೆ ಎಲ್ಲೋ ಹೋಗಿದ್ರು ಕುಣಿಗಲ್ ಹತ್ರ. ಸೊ ಅಮ್ಮ ಒಬ್ಬರೇ ಇದ್ದರು. ಸೊ ಅವರು ಪನ್ನನ್ನ ಮಾತಾಡಿಸ್ತಾ ಇದ್ರು. ಅವ್ನು ಹೇಳ್ತಾ ಇದ್ದ ತಾತ ಅಜ್ಜಿ ಮನೆ ಇದು ಅಂತ. ಸೊ ಅಷ್ಟಾರು ನೆನಪು ಇಟ್ಕೊಂಡವನಲ್ಲ, ನಿಜ ಖುಷಿ ಆಯಿತು ನನಗೆ. ಸೊ ಅವರು ತುಂಬ ಖುಷಿಪಟ್ಟರು. ನನಗೆ ಒಂಥರ ಸ್ಪೆಷಲಾಗಿ ಫೀಲ್ ಆಗ್ತಾಯಿತ್ತು ನಮ್ಮ ಮನೆ ಇದು ಅಂತ. ಏನೋ ಒಂಥರ ತುಂಬ ಮೆಮೊರೀಸ್ ಇದೆ ಈ ಮನೆಯೊಳಗೆ. ಇವಾಗ ನಾವು ಎಲ್ಲೇ ಇರ್ಬೋದು, ನಮ್ಮ ಮೂಲ ಇಲ್ಲೇ ಇರೋದ್ರಿಂದ ನಾವು ಅಲ್ಲೇ ಇರ್ತೀವಿ. ಬಟ್ ಸ್ಟಿಲ್ ಒಂದು ಟೆಂಪ್ರವರಿ ಪರ್ಪಸ್ಸಿಗೆ ನಾವು ಹೊರಗಡೆ ಇದ್ದೀವಿ. ನಮ್ಮ ಮನೆ ಅಂತ ಹೇಳ್ಕೊಳಕ್ಕೆ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಬರೀ ನಮ್ಮ ಮನೇಲೇ ಅಲ್ಲ, ಇಲ್ಲೂ ಹಂಗೆ ಎಷ್ಟೇ ಆಟ ಸಾಮಾನುಗಳು. ಸೊ ಗೈಸ್, ಇದೇ ನಮ್ಮ ರೂಮು. ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ. ನಾವಿದ್ರೆ ಎಲ್ಲನೂ ಚೆಲ್ಲಾಕ್ಬಿಟ್ಟಿರ್ತೀವಿ. ಸೊ ಅಮ್ಮ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಒಂದು 2 ಮಂತ್ಸ್ ಆಗಿತ್ತು ಅನಿಸುತ್ತೆ ನಾನು ನಮ್ಮ ಮನೆಗೆ ಬಂದು. ಸೊ ಲಿಟ್ರಲಿ ತುಂಬ ನಾನು ಮದುವೆ ಆಗಿ ನನ್ನ ಗಂಡನ ಮನೆಗೆ ಬಂದಾಗ ಏನು ಫೀಲ್ ಇತ್ತು ಅದೇ ಥರ ಫೀಲ್ ಆಗ್ತೈತೆ ತುಂಬ. ಇದೇ ನಮ್ಮ ರೂಮು. ಸೊ ತುಂಬ ಮೆಮೊರೀಸ್ ಇದೆ. ತುಂಬ ಒಂಥರ ಏನೋ ಎಕ್ಸೈಟ್ಮೆಂಟ್, ಮೀನ್ಸ್ ಒಂಥರ ಮಿಕ್ಸ್ಡ್ ಎಮೋಷನ್ ಇಲ್ಲಿ. ತುಂಬ ಮೆಮೊರೀಸ್ ಇದೆ. ಸೊ ತುಂಬ ಡೇಸ್ ಆದಮೇಲೆ ಬಂದಿರೋದಲ್ವ. ಸೊ ಏನೋ ಒಂಥರ ಸ್ಪೆಷಲಾಗಿ ಫೀಲ್ ಆಗ್ತಾಯಿದೆ. ಸೊ ಅಷ್ಟೇ. ಸೊ ಇವಾಗ ನನ್ನ ಸ್ಯಾರೀಸು ಮತ್ತು ಪಾಪಕ್ಕೆ ಬೇಕಿರೋ ಬಟ್ಟೆ ಎಲ್ಲನೂ ಎತ್ತಿಟ್ಕೊಬೇಕು. ಅಮ್ಮಂಗಂತೂ ಫುಲ್ ಖುಷಿ, ಅಮ್ಮಂಗೆ ಅಪ್ಪಂಗೆ. ಸೊ ನಾನು ಇನಿಷಿಯಲಿ ಅಂದ್ಕೊಂಡೆ ನಾನು ಒಬ್ಬಳೇ ಬರೋಣ ಅಂತ. ಬಟ್ ಆಮೇಲೆ ಫೀಲ್ ಆಯಿತು, ಅಪ್ಪ ಅಮ್ಮ ತುಂಬ ಮಿಸ್ ಮಾಡ್ಕೋತಾರೆ ಪನ್ವಿತ್ನ. ಸೊ ಪನ್ನನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಪ್ಲ್ಯಾನ್ ಮಾಡಿಕೊಂಡು ಕರ್ಕೊಂಬಂದೆ. ಅಪ್ಪ ಎಲ್ಲ ಮದುವೆಗೆ ಹೋಗಿದ್ದಾರೆ. ಸೊ ಅಮ್ಮ ಇದ್ದರು ಕೆಳಗಡೆ. ಪಾಪ ಆಟಾಡ್ತಿದ್ದಾನೆ. ಬೆಂಗಳೂರಲ್ಲಿ ಎಷ್ಟು ಆಟ ಸಾಮಾನಿದೆ ಇಲ್ಲೂ ಅಷ್ಟೇ ಇದೆ. ಅದನ್ನೆಲ್ಲ ಸುರ್ಕೊಂಡು ಆಡ್ತಿದ್ದಾನೆ. ಸೊ ನಾನು ಮೇಲೆ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಬಂದೆ. ಸೊ ಎಲ್ಲ ಎತ್ತಿಟ್ಕೊಂಡು ಕೆಳಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಮಾತಾಡಿಕೊಂಡು ಊಟ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಸೊ ಇಲ್ಲಿಂದ ಹೊರಟು ಮಂಡ್ಯ ಹೋಗಬೇಕು. ಸೊ ನೋಡೋಣ ಎಲ್ಲ ಹೆಂಗೆ ಹೋಗುತ್ತೆ ಅಂತ. ಸೊ ಸದ್ಯಕ್ಕೀಗ ಯಾವ ಸೀರೆ ನಾನು ಮದುವೆಗೆ ಹಾಕೋಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಯಾವ್ದು ಹಾಕೋತೀನಿ ಅಂತ 2 ಸೀರೆ ಕನ್ಫ್ಯೂಷನ್ ಇದೆ. ಒಂದು ಸೀರೆ ಇವಾಗ ನಾನು ತೋರಿಸ್ತೀನಿ ಯಾವ್ದು ಹಾಕೋಬೇಕಂತ ಇದ್ದೀನಿ ಅಂತ. ಸೊ ಅಷ್ಟೇ. ಸೊ ಇವಾಗ ತೋರಿಸ್ತೀನಿ ಬನ್ನಿ ಯಾವ ಸೀರೆ ಹಾಕೋಬೇಕಂತ ಇದ್ದೀನಿ, ಪನ್ವಿತ್ಗೆ ಯಾವ ಬಟ್ಟೆ ಹಾಕ್ತೀನಿ ಏನು ಅಂತ.
ಸೊ ನನ್ನ ಸ್ಯಾರೀಸ್ಗಳು ತುಂಬ ಹೊಲಿಸ್ತಾ ಇರೋದೇ ತುಂಬ ಇರೋದು. ಸೊ ಇದು ಒಂದು ಸೀರೆ, ಇದು ರೇಷ್ಮೆ ಸೀರೆ ನನ್ನ ಮೈದಾ ಕೊಡಿಸಿದ್ದು. ಸೊ ಇದು ಕೂಡ ಸ್ಟಿಚ್ ಮಾಡಿಸಿಲ್ಲ, ಯಾವ್ದಾದ್ರು ಮದುವೆಗೆ ಸ್ಟಿಚ್ ಮಾಡಿಸ್ಕೊತೀನಿ ನೋಡೋಣ. ಅವ್ರದ್ದು ಎಂಗೇಜ್ಮೆಂಟ್ ಆದರೆ ಅವ್ರ ಎಂಗೇಜ್ಮೆಂಟ್ಗೆ ಹಾಕಿಸ್ಕೊತೀನಿ. ಸೊ ಅದಾದಮೇಲೆ ಸೊ ಹಿಯರ್ ಐ ಹ್ಯಾವ್ 2 ಸ್ಯಾರೀಸ್. ಸುಮ್ಮನೆ ಇಷ್ಟೊಂದೆಲ್ಲ ಸೀರೆ ತೊಗೋತೀವಿ, ಉಟ್ಕೊಳ್ಳಲ್ಲ ಸರಿಯಾಗಿ. ಸೊ ಎಲ್ಲ ತೊಗೊಂಡೋಗಿ ಇಟ್ಕೊಬೇಕು, ಅಲ್ಲಿ ಏನಾದ್ರು ಫಂಕ್ಷನ್ಸ್ ಇದ್ದಾಗ ಹಾಕ್ಕೊಳ್ಳೋಕ್ಕೆ. ಇದು ನಮ್ಮ ಅಮ್ಮವರ ಯಾರು ಅಣ್ಣವರ ನಮ್ಮ ಅಮ್ಮವ್ರ ಅತ್ತಿಗೆ ಕೊಡಿಸಿರೋ ಸೀರೆ. ಸೊ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಹೊಲಿಸ್ಕೊಂಡಿಲ್ಲ. ಸೊ ಇದು ಕೂಡ ಹೊಲಿಸ್ಕೊಬೇಕು. ಸೊ ನೋಡೋಣ. ಇದೆಲ್ಲ ನನಗೆ ನನ್ನ ಪ್ರೆಗ್ನೆಂಟ್ ಇದ್ದಾಗ ಕೊಡಿಸಿದ್ರು. ಸೊ ಅವಾಗ ನಾನು ಹೊಲಿಸ್ಕೊಳ್ಳಿಲ್ಲ, ಸುಮ್ಮನೆ ಏನಕ್ಕೆ ಬ್ಲೌಸ್ ಎಲ್ಲ ವೇರಿ ಆಗುತ್ತೆ ಅಂತ. ಸೊ ಇವಾಗಲೂ ನಂಗೆ ಹೊಲಿಸ್ಕೊಳ್ಳೋಕ್ಕೆ ಆ್ಯಕ್ಚುಲಾಗಿ ಇಷ್ಟ ಇಲ್ಲ, ಬಿಕಾಸ್ ಇನ್ನು ಸ್ವಲ್ಪ ಸಣ್ಣ ಎಲ್ಲ ಆದಮೇಲೆ ಅಂತ. ಇದು ನಮ್ಮ ಅಮ್ಮ ಅವ್ರ ಅಕ್ಕ ಕೊಡಿಸಿರೋದು. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾರಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ತುಂಬಾ ಚೆನ್ನಾಗಿದೆ, ಚೆನ್ನಾಗೂ ಕಾಣಿಸುತ್ತೆ. ಸೊ ಎಷ್ಟು ಅಲ್ಲೆರಡಿದೆ. ಸೊ ನೋಡೋಣ, ಇದ್ರಲ್ಲಿ ಯಾವ್ದಾದ್ರು ಒಂದು ತೊಗೊಂಡೋಗಿ ಹೊಲಿಸ್ಕೊತೀನಿ. ತುಂಬ ಚೆನ್ನಾಗಿದೆ. ಐ ಲವ್ ಇಟ್. ನಾನು ಇದು ಹೋಗಿ ವಿತಿನ್ 2 ಮಿನಿಟ್ಸಲ್ಲಿ ನನ್ನೇ ಕರ್ಕೊಂಡೋಗಿದ್ರು ಸ್ಯಾರಿ ತೊಗೊಳಕ್ಕೆ. 2 ಮಿನಿಟ್ಸಲ್ಲಿ ನಾನು ಇದನ್ನೆಲ್ಲ ಎತ್ಕೊಂಡು ಬರ್ತಾನೆ ಇದ್ದೆ ಸುಮ್ಮನೆ. ಚೆನ್ನಾಗಿದೆ ಸ್ಯಾರಿ ಕಾಂಬಿನೇಷನ್ ಅಂತ. ಇದು ಒಂಥರ ಬನಾರಸಿ ಸೀರೆ ಬರುತ್ತಲ್ಲ ಆ ಥರ. ಸೊ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಲೆಟ್ಸ್ ಸಿ. ಇದು ಮತ್ತು ಇದು ಇಟ್ಕೊಂಡಿರ್ತೀನಿ, ನೋಡೋಣ ಎಂಡಲ್ಲಿ ಆರ್ಡರ್ ತೊಗೊಂಡೋಗ್ತೀನಿ. ಇದೆಲ್ಲ ಸ್ಟಿಚ್ ಆಗಿರೋದೆ ಇದೆ. ಇನ್ನೂ ಇದೆ, ಒಂದು 3-4 ಸ್ಯಾರಿಗಳಿದೆ. ಸೊ ನೋಡೋಣ ಎಲ್ಲ ಎಲ್ಲೆಲ್ಲಿದೆ ಅಂತ. ಸೊ ಸೊ ಇದು ಬಂದು ನನ್ನ ರೇಷ್ಮೆ ಸೀರೆ ಕಂಟು. ಸೊ ನನ್ನ ಹತ್ರ ರೇಷ್ಮೆ ಸೀರೆ ಕಲೆಕ್ಷನ್, ನನ್ನ ಮದುವೆ ಸ್ಯಾರಿಗಳದೆಲ್ಲ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ನೋಡ್ಬೋದು, ಐ ಕಾರ್ಟಲ್ಲಿ ಹಾಕಿರ್ತೀನಿ. ಸೊ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಿದ್ಯಾ ಏನು ಅಂತ ಗೊತ್ತಿಲ್ಲ. ಸೊ ನನಗೆ ಒಟ್ಟು ಅಲ್ಲಿ ಎಷ್ಟು ಮದುವೆ ಇದೆ ಗೊತ್ತಾ, ಒಂದು 7 ಮತ್ತು 8ಗೆ ಒಂದು ಮದುವೆ ಇದೆ. ಅವರು ನಮ್ಮ ಕಸಿನ್ನೇ, ಅವ್ರದ್ದು ಮದುವೆ ಇದೆ. ಆ ಮದುವೆಗೂ ನಾನು ಇಲ್ಲೇ ಸೀರೆ ತೊಗೊಂಡು ಹೋಗಬೇಕು. ಸೊ ಆ ಮದುವೆಗೆ ನಾನು ಸೀರೆ ತೊಗೊಂಡು ಹೋಗಬೇಕು. ಎಲ್ಲ ರೇಷ್ಮೆ ಸೀರೆ ಅಲ್ವಾ, ಎಲ್ಲ ಜಾರ್ಕೊಂಡ್ಬಿಡುತ್ತೆ ಒಂದು ಹತ್ರ, ಹಿಂಗೆ ಸುಮ್ಮನೆ ಸ್ಟಿಫ್ ಆಗಿರೋದಿಲ್ಲ. ಸೊ ಇದು ಬೇಡ, ಸೊ ಇದು ಬೇಡ. ಸೊ ಇದು ಮರೂನ್ ಕಲರ್ ಸ್ಯಾರಿ. ಸೊ ಈ ಥರ ಇದೆ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ. ನಂದು ಫಸ್ಟು ನೆರ್ವಿ ಹುಟ್ಟಿದ್ದೆ, ಒಂದು ಸಿಂಪಲ್ಲಾಗಿ ಒಂದು ನೆರ್ವಿ ಮಾಡಿದ್ರು. ಆಮೇಲೆ ಒಂದು ಗ್ರ್ಯಾಂಡಾಗಿ ಒಂದು 5000 ಮೆಂಬರ್ಸಿಗೆ ನಮ್ಮದು ಬೀಗ್ರೂಟ ಮಾಡಿದರು. ಸೊ ಆವಾಗ ಸಿಂಪಲ್ಲಾಗಿದ್ದಕ್ಕೆ ಈ ಥರ ಇದು ಹಾಕಿದ್ದೆ. ಸೊ ಇದನ್ನೇ ಹಾಕೋತೀನಿ ನನ್ನ ಕಸಿನ್ ಮದುವೆಗೆ. ಸೊ ಇದು ಸೊ ಈ ಸೀರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಆಪ್ಷನ್ ಇದು, ಇನ್ನೊಂದು ಮಮ್ಮಿ ಮನೇಲಿದೆ, ಅದನ್ನ ನಾನು ತೋರಿಸ್ತೀನಿ ಅದು ತೆಗೆದಾಗ. ಸೊ ಯಾವ್ದು ಹಾಕ್ಕೊಳ್ಳೋದು ಅಂತಲೇ ಕನ್ಫ್ಯೂಷನ್. ಇದಂತೂ ನಾನು 10 ಮಿನಿಟ್ಸ್ ಹಾಕ್ಬಿಟ್ಟು ಬಿಚ್ಚಿಟ್ಟಿರೋದಷ್ಟೇ ಇದನ್ನು. ಸೊ ಲಂಗನೆಲ್ಲ ಒಳಗೆ ಇಟ್ಟಿದ್ದೀನಿ. ಸೊ ಇದಕ್ಕೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಪಿಕಾಕ್ ಡಿಸೈನಲ್ಲಿ. ಸೊ ಸ್ಲೀವ್ಸು ಫುಲ್ ಸ್ಲೀವ್ಸ್ ಅಲ್ಲ, ಇಷ್ಟೇ ಇರೋದು ಸ್ಲೀವ್ಸು. ಸೊ ಎರಡೂ ಬ್ಲೌಸ್ಗಳನ್ನ ವೇರ್ ಮಾಡಿ ನೋಡ್ತೀನಿ. ಸೊ ಯಾವುದು ನನಗೆ ಚೆನ್ನಾಗಿ ಅನಿಸುತ್ತೆ ಅದನ್ನು ಹಾಕ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಮ್ಮಿ ಎಲ್ಲ ಇನ್ನೊಂದು ಸೀರೆ ಇದೆ, ನನ್ನ ಸೀಮಂತ ಸೀರೆ, ಅದೇ ಹಾಕೋ, ತುಂಬ ಗ್ರ್ಯಾಂಡಾಗಿ ಎಲ್ಲ ಬ್ಲೌಸ್ ಎಲ್ಲ ಹೊಲಿಸಿದ್ಯಾ ಅಂತ ಹೇಳ್ತಾ ಇರೋ ನಮ್ಮ ಅಕ್ಕ ಎಲ್ಲ. ನೋಡೋಣ, ಬಟ್ ಈ ಸೀರೆನೂ ನಾನು ಉಟ್ಟೇ ಇಲ್ಲ. ಸೊ ಈ ಥರ ಕಲರ್ ಪಿಂಕ್ ವಿತ್ ಬ್ಲೂ ಬಾರ್ಡರ್. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಲೆಟ್ ಸಿ ಯಾವ್ದು ಹಾಕ್ಕೊಳ್ಳೋದು ಏನು ಅಂತ ಎಲ್ಲರನ್ನೂ ಒಪಿನಿಯನ್ ಕೇಳ್ತೀನಿ. ಸೊ ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆನಾ ನೀವು ಕಮೆಂಟ್ ಮಾಡಿ. ಆ ಸೀರೆನೂ ತೋರಿಸ್ತೀನಿ, ಅದು ಇದು ಎರಡರಲ್ಲಿ ಯಾವುದು ಅಂತ ಕಮೆಂಟ್ ಮಾಡಿ. ಸೊ ಈ ಸೀರೆನ
ಹಾಕೊತೀನಿ. ಇವಾಗ ಇದನ್ನು ತೊಗೊಬೇಕು. 2 ಸೀರೆ ಆಯಿತು. ಸೊ ಇದು ನನಗೆ ಅಭಿಯವ್ರ ಮನೇಲಿ ಕೊಡಿಸಿರೋದು ಎಂಗೇಜ್ಮೆಂಟ್ ಸ್ಯಾರಿ. ಸೊ ಇದು ಕೂಡ ನನ್ನ ಮೈದ್ನ ಇನ್ನೊಬ್ಬರು ಮದುವೆ ಆಯಿತು, ಅವ್ರ ಮದುವೆಲೇ ರಿಸೆಪ್ಷನಿಗೆ ಹಾಕಿದ್ದೆ. ಸೊ ಇದು ಬೇಡ. ಇದು ನನ್ನ ಧಾರೆ ಸೀರೆ ಆಯಿತಾ. ನನಗೆ ತುಂಬ ಸ್ಪೆಷಲ್ಲು, ಹೃದಯಕ್ಕೆ ಹತ್ತಿರವಾಗಿರೋ ಸೀರೆ. ಬಟ್ ಏನಂದರೆ ಇದಕ್ಕೆ ನಾನು ಡ್ರೈ ಕ್ಲೀನಿಂಗ್ ಮಾಡಿಸ್ಬೇಕು. ಬಿಕಾಸ್ ಅದೇನೇನೋ ಶಾಸ್ತ್ರ ಎಲ್ಲ ಮಾಡಿ ಇಲ್ಲೆಲ್ಲ ಕಟ್ಟಿರ್ತಾರಲ್ವ, ಅದೆಲ್ಲ ಯೆಲ್ಲೋ ಕಲರ್ದು ಇದೆಲ್ಲ ಆಗ್ಬಿಟ್ಟಿದೆ. ಸೊ ಅದನ್ನ ಬೆಂಗಳೂರಿಗೆ ತೊಗೊಂಡೋಗಿ ಡ್ರೈ ಕ್ಲೀನಿಂಗ್ ಕೊಡಬೇಕು. ಸೊ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಈ ಥರ ಇದೆ. ಸೊ ನೋಡೋಣ, ಇದೆಲ್ಲ ನೆಕ್ಸ್ಟ್ ಯಾರು ಮದುವೆಗೆ ಹಾಕೋತೀನೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೇ ಹೇಳಿದ್ದು ನಾನು, ಸ್ಯಾರಿಗಳಿಗೆ ಸುಮ್ಮನೆ ಇನ್ವೆಸ್ಟ್ ಮಾಡಬಾರ್ದು. ಇಷ್ಟೆಲ್ಲ ಕಾಸ್ಟ್ಲಿದು ಸ್ಯಾರಿ ತೊಗೊತೀವಿ ಮತ್ತೆ ಎಲ್ಲೂ ಹಾಕ್ಕೊಳ್ಳೋದಿಲ್ಲ, ಏನಿಲ್ಲ, ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಸ್ಯಾರಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಬೇಜಾರಾಗುತ್ತೆ. ಸೊ ಇದು ಒಂದು. ಸೊ ಅದಾದಮೇಲೆ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ಅದಕ್ಕೆ ನಾನು ಈ ಥರ ಅಂದರೆ ಸೆಲ್ಫೇ ಇತ್ತು ಸ್ಯಾರಿ. ಸೊ ನಾನು ಸ್ವಲ್ಪ ಕಾಂಟ್ರಾಸ್ಟಾಗಿ ಇಲ್ಲಿ ಅಂದ್ಬಿಟ್ಟು ಇದು ಮತ್ತು ಇದು ಕಾಂಬಿನೇಷನ್ ಮಾಡಿ, ಬ್ಲೂ ಕಲರ್ ಇದಕ್ಕೆ ಕಾಂಬಿನೇಷನ್ ಮಾಡಿ ಹಾಕ್ಕೊಂಡಿದ್ದೆ. ನನ್ನ ಬೀಗ್ರೂಟ, ದೊಡ್ಡದು ಬೀಗ್ರೂಟ ಆಯ್ತಲ್ಲ, ಸೊ ಅವಾಗ. ಸೊ ಈ ಥರ ಇದೆ ಸ್ಯಾರಿ. ನಂಗೆ ತುಂಬಾ ಇಷ್ಟ ಈ ಕಲರು, ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಮೇಲೆ. ಸೊ ನಾನು ಸ್ಯಾರಿದು ತೋರಿಸ್ತಿದ್ದೀನಪ್ಪ. ಸೊ ಅವೆರಡು ಸ್ಯಾರಿ ಬೇಕಿತ್ತು ಅಷ್ಟೇ, ಇದೆಲ್ಲ ಬೇಡ. ಇಲ್ಲಿ ಮದುವೆಗೆ ಯಾವ ಸ್ಯಾರಿ ಹಾಕೋಬೇಕಂತ ಎತ್ತಿಟ್ಕೊಂಡಿದ್ದಾಯಿತು. ಅದೇ ಹಾಕೋತೀನೋ ಬೇರೆ ಹಾಕೋತೀನೋ ಗೊತ್ತಿಲ್ಲ, ನೋಡೋಣ. ನಮ್ಮ ಮಮ್ಮಿ ಹತ್ರ ಎಲ್ಲ ಒಪಿನಿಯನ್ ತೊಗೊಂಡು ಸೊ ಆಮೇಲೆ ಡಿಸೈಡ್ ಮಾಡ್ತೀನಿ. ಸದ್ಯಕ್ಕೆ ಆ ಸೀರೆ ತೊಗೊಂಡಿದ್ದೀನಿ, ಅದು ಕೂಡ ನನ್ನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗೆ ಕೆಲವೊಂದು ಡ್ರೆಸ್ಗಳೆಲ್ಲ ಇಲ್ಲೇ ಇದೆ. ಸೊ ಅದೆಲ್ಲ ಫಿಟ್ ಆಗುತ್ತಾ ಅಂತ ನೋಡಿಬಿಟ್ಟು ಅವನ್ನ ಕೆಲವೊಂದು ಎತ್ಕೊತೀನಿ. ಸೊ ಪನ್ವಿತ್ಗೆ ನಾನು ಇದನ್ನು ತೊಗೊಳ್ಳೋದಿಲ್ಲ, ಬಿಕಾಸ್ ಇದು ತುಂಬ ದೊಡ್ಡದು, ಅವನಿಗೆ ಆಗೋದಿಲ್ಲ ಇವಾಗ ಪ್ರೆಸೆಂಟ್. ಸೊ ಸ್ವಲ್ಪ ದೊಡ್ಡವನಾದ್ಮೇಲೆ ಆಗುತ್ತೆ. ಸೊ ಅದನ್ನು ತೊಗೊಳ್ಳಲ್ಲ. ಇನ್ನೊಂದಿದೆ, ಇದರೊಳಗಡೆನೇ ಇಟ್ಟಿದ್ದೀನಿ. ಸೊ ಇದು ಬ್ಲೇಸರು ಪಾಪದು, ಇದು ಅವನ ಬರ್ತ್ಡೇದು. ಸೊ ಅವಾಗ ಅವನಿಗೆ ಸ್ವಲ್ಪ ದೊಡ್ಡದಂತ ಫೀಲ್ ಆಗ್ತಾಯಿತ್ತು, ಬಟ್ ಇವಾಗ ಅವ್ನು ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಅದಕ್ಕೆ ಇದೇ ಹಾಕೋಣ ಅಂದ್ಕೊಂಡಿದ್ದೀನಿ. ಇದರೊಳಗಡೆ ವೈಟ್ ಟೀ ಶರ್ಟು ಮತ್ತು ಕ್ರೀಮ್ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ಅದು ಎಲ್ಲಿದೆ ಅಂತ ನೋಡಿ ಎತ್ಕೊಂಡು ಹೋಗಬೇಕು. ಸೊ ಈ ಸದ್ಯಕ್ಕೆ ಪಾಪುಗೆ ಈ ಡ್ರೆಸ್ನ ಹಾಕ್ತೀನಿ. ಹೌದು, ತುಂಬ ಕ್ಯೂಟಾಗಿದೆ. ಅವ್ನಿಗಂತೂ ಬರ್ತ್ಡೇ ದಿನ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ತೊಗೊತೀನಿ. ಇದು ಬಂದು ಸೊ ಇದು ಬಂದು ನಮ್ಮ ದೊಡ್ಡತ್ತೆ ಅಂದರೆ ನಮ್ಮ ಅಮ್ಮ ಅವರ ಅಕ್ಕ ಕೊಡಿಸಿರೋದು, ಪಾಪದ ಬರ್ತ್ಡೇಲಿ ಗಿಫ್ಟ್ ಮಾಡಿರೋದು. ಸೊ ತುಂಬಾ ಚೆನ್ನಾಗಿದೆ. ನಂಗೊಂಥರ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ. ಸೊ ಇದು ಇವಾಗ ಆಗಲ್ಲ, ಒಂದು 3 ಇಯರ್ಸ್ ಆಗಬೇಕು ಅವನಿಗೆ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ಈ ಥರ ವೈಟ್ ಟೀ ಶರ್ಟು ಮತ್ತು ಒಂದು ಬ್ಲ್ಯಾಕ್ ಜೀನ್ಸ್ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ನೋಡೋಣ, ಮುಂದೆ ಯಾವಾಗಾರು ನಮ್ಮ ಅಣ್ಣನ ಮದುವೆಗೆ ಅಥವಾ ಯಾವಾಗಾರು ಹಾಕೋಣ. ಸದ್ಯಕ್ಕೆ ಇದು ಆಗ್ತಾಯಿಲ್ಲ, ಅದನ್ನು ಹಾಕ್ತೀನಿ. ಅದು ಕರೆಕ್ಟಾಗಿ ಫಿಟ್ ಆಗುತ್ತೆ. ಹಾಗಾಗಿ ಸೊ ಅಷ್ಟೇ, ಇನ್ನೇನಿಲ್ಲ. ಕೆಲವೊಂದು ನನ್ನ ಹತ್ರ ಡ್ರೆಸ್ ಪೀಸಸ್ ಇದೆ. ಸೊ ತೋರಿಸ್ತೀನಿ ನಾನು ಅದನ್ನು. ಸೊ ಆ ಡ್ರೆಸ್ ಪೀಸಸಲ್ಲಿ ಕೆಲವೊಂದು ಡ್ರೆಸ್ ಪೀಸ್ಗಳನ್ನ ಎತ್ಕೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸ್ಟಿಚಿಂಗ್ ಎಷ್ಟು ಕೊಡೋದು ಏನು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಒಂದೇ ಒಂದು ಡ್ರೆಸ್ಸು, ಅನಾರ್ಕಲಿ ಡ್ರೆಸ್ ಹೊಲಿಸ್ಕೊಳ್ಳೋಣ ಅಂತ ಇದ್ದೀನಿ. ಸೊ ತೋರಿಸ್ತೀನಿ ನಾನು ನಿಮಗೆ ಯಾವ್ದು ಹೊಲಿಸ್ಕೊತೀನಿ ಏನು ಎತ್ತ ಅಂತ. ಸೊ ಅಷ್ಟೇ. ಇವಾಗ ಬೆಲ್ಟೆಲ್ಲ ಕೊಟ್ಟಿದ್ದಾರೆ. ಅದರದ್ದು ಬಾಟಮ್ ಬೇರೆಲ್ಲ ಎಲ್ಲೋಯ್ತು ಇವಾಗ ಎಲ್ಲಿ ಹುಡ್ಕೋದು ನಾನು. ಅದ್ರ ಕೆಳಗಡೆ ಕ್ರೀಮ್ ಕಲರ್ ಪ್ಯಾಂಟ್ ಎಲ್ಲ ಕೊಟ್ಟಿದ್ದರು. ಬ್ಲೇಸರ್ ಒಂದು ಇಲ್ಲಿದೆ, ಅದೆಲ್ಲ ಎಲ್ಲೋಯ್ತು ಅನ್ನೋಂತ ಇವಾಗ ಸರ್ಚ್ ಮಾಡ್ಬೇಕು ನಾನು ಇವಾಗ. ಹಿಂಗೆ ಇವರಿಗೆಲ್ಲ ಒಂದೊಂದು ಸೂಟು ಇವಾಗಲೇ ಇಷ್ಟು ಚಿಕ್ಕ ಏಜಿಗೆ. ಸೊ ಅಭಿಯವರು ಕೂಡ ಜಿಮ್ ಬ್ಯಾಗು ಮತ್ತು ಶೂಸ್ ಎಲ್ಲ ಥರ ಕೇಳಿದ್ರು. ಸೊ ಅದನ್ನು ಎತ್ತಿಟ್ಟಿದ್ದೀನಿ.
ಸೊ ಅಷ್ಟೇ ತೊಗೊಂಡೋಗ್ಬೇಕು, ಇನ್ನೇನಿಲ್ಲ. ಇವೆಲ್ಲ ತೊಗೊಂಡೋಗಿ ಬ್ಯಾಗಾಗೆಲ್ಲ ಎತ್ತಿಟ್ಕೊತೀನಿ, ಆಮೇಲೆ ಊಟ ಮಾಡ್ಕೊಂಡು ಹೊರಡ್ತೀವಿ. ಸೊ ಇಷ್ಟೇ. ಸೊ ನನ್ನ ಮದುವೆ ಸೀರೆನ ತೋರಿಸ್ತೀನಲ್ಲ, ಸೊ ಚೆನ್ನಾಗಿದೆ ಏನು ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಡ್ರೆಸ್ ಪೀಸಸ್ಗಳನ್ನ ತೋರಿಸ್ತೀನಿ, ಯಾವ ಥರ ಡ್ರೆಸ್ ಪೀಸ್ಗಳಿದೆ ನನ್ನ ಹತ್ರ ಅಂತ. ಪೀಸ್ ಮೀನ್ಸ್ ಜಸ್ಟ್ ಟಾಪ್ ಹೊಲ್ಸ್ಕೊಳ್ಳೋಕ್ಕೆ ಪೀಸ್ಗಳು ಬರುತ್ತಲ್ವ, 2 ಮೀಟರ್ಸ್ 3 ಮೀಟರ್ಸ್ ಪೀಸ್ಗಳು. ಸೊ ಆ ಥರ ಪೀಸು. ಡ್ರೆಸ್ ಪೀಸ್ ಅಂದರೆ ಪ್ಯಾಂಟು ವೇಲು ಈ ಥರ ಬರುತ್ತಲ್ಲ, ಆ ಥರದ್ದಲ್ಲ. ನಿಮ್ಗೆ ತೋರಿಸ್ತೀನಿ ಹಾಗೆ. ಸೊ ಇದೇ ಪೀಸ್ಗಳು. ಸೊ ಇದರಲ್ಲಿ ನನ್ನ ತಂಗಿಯರು ಡ್ರೆಸ್ಗಳನ್ನ ಹೊಲಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗೆ ಅಲ್ಲಿಂದನೇ ನಮ್ಮ ಅಣ್ಣಂಗೆ ಶರ್ಟ್ ಪೀಸ್ಗಳನ್ನೂ ತಂದುಕೊಟ್ಟಿದ್ದೆ. ಅವನು ಟೇಲರ್ ಕೂಡ ಹೇಳ್ತಿರಂತೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಅಂತ. ಆ್ಯಂಡ್ ಇವನ್ ಮೋರ್, ನಾನು ಪೂಜಾ ಅವ್ರ ಹತ್ರ ಸ್ಟಿಚ್ ಮಾಡ್ಸೋಕೆ ಹೋದಾಗ ಅಕ್ಕನೂ ಅದೇ ಹೇಳ್ತಾಯಿದ್ರು, ಫಸ್ಟ್ ಮೆಟೀರಿಯಲ್ಗೂ ಹಂಗೆ ಹೇಳಿದರು, ತುಂಬ ಚೆನ್ನಾಗಿದೆ ಕಣೆ ಅಂತ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನನ್ನ ಪ್ಲ್ಯಾನ್ ಇದ್ದಿದ್ದು ನಾನೊಂದು ಗೌನ್ ಥರ ಹೊಲಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ನನ್ನ ಹತ್ರ ಇದ್ದಿದ್ದು ಮೆಟೀರಿಯಲ್ ಒಂದು 7 ಮೀಟರ್ ಏನೋ ಮೆಟೀರಿಯಲ್ ಇತ್ತು. ನಾನು ತೋರಿಸ್ತೀನಿ ಮುಂದೆ ಯಾವುದು ಅಂತ. ಸೊ ಅದನ್ನು ತೊಗೊಂಡು ಗೌನ್ ಸ್ಟಿಚ್ ಮಾಡಿಸ್ಕೊಳ್ಳೋಣ ಪಾಪು ಬರ್ತಡೆಗೆ ಅಂತ ಹೋಗಿ, ಅವರಿಲ್ಲ ಇದು ಕ್ರಾಪ್ ಟಾಪ್ಗೆ ಚೆನ್ನಾಗಿರುತ್ತೆ ಹೊಲಿಸ್ಕೊ ಅಂದರು. ಅದು ಹೆಂಗೆಂಗೋ ಹೋಗಿ ಒಲೆ ಹಾಕ್ಬಿಟ್ಟು ಬಂದಿದ್ದೀನಿ. ಸೊ ನಮ್ಮ ಕಸಿನ್ ಒಬ್ರದ್ದು ಮದುವೆ ಇದೆ, ಸೊ ನೈಟ್ ರಿಸೆಪ್ಷನ್ಗೆ ಆಗುತ್ತೆ ಅಂತ ಅಂದ್ಕೊಂಡು ಒಲೆ ಹಾಕಿ ಕೊಟ್ಟು ಬಂದಿದ್ದೀನಿ. ಸೊ ನೋಡೋಣ ಯಾವ ಥರ ಬರುತ್ತೆ ಔಟ್ಕಮ್ ಅಂತ. ನಾನು ಈ ಪೀಸ್ನೇ ಹೊಲಿಸ್ಕೋಬೇಕಂತ ಇರೋದು. ಸೊ ಅದು ಬಿಟ್ಟು ಇಷ್ಟು ಮೆಟೀರಿಯಲ್ ಇದೆ ಇನ್ನೂ ನನ್ನ ಹತ್ರ. ನೋಡಬೇಕು, ತುಂಬ ಜಾಸ್ತಿ ಇರೋದನ್ನು ಗೌನ್ ಥರ ಹೊಲಿಸ್ಕೊಬೇಕು ಅಂದ್ಕೊಂಡಿದ್ದೀನಿ, ಒಂದಾರು ಹೊಲಿಸ್ಕೊಳ್ಳೋಣ ಅಂತ. ಸೊ ನೋಡೋಣ, ಇನ್ನು ಮಿಕ್ಕಿದ್ದೆಲ್ಲನೂ ಪೀಸ್ ಮಾಮೂಲಿ ಚೂಡಿದಾರ್ ಪೀಸೇ ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಎಲ್ಲ ಹೇಗಾಗುತ್ತೆ ಗೊತ್ತಿಲ್ಲ. ಸೊ ನೋಡಿ, ಅಷ್ಟು ಮೆಟೀರಿಯಲ್ ಇದೆ ನನ್ನ ಹತ್ರ. ನಮ್ಮ ಅಕ್ಕಂಗೆ 2 ಕೊಟ್ಟಿದ್ದೀನಿ, ತಂಗಿದಿರ್ಗೆ ಅವ್ರಿಗೆ 3 ಕೊಟ್ಟಿದ್ದೀನಿ. ಸೊ ಹಂಗೆ ಎಲ್ರಿಗೂ ಕೊಟ್ಟು ಕೂಡ ಇಷ್ಟಿದೆ ನನ್ನ ಹತ್ರ. ನಂಗೆ ಇದು ಕೂಡ ನನ್ನ ಫೇವ್ರೇಟು, ಪರ್ಸ್ನಲ್ ಫೇವ್ರೇಟ್ ಇದು ಕೂಡ. ಸೊ ನೋಡೋಣ ಯಾವ ಥರ ಸ್ಟಿಚ್ ಮಾಡಿಸ್ಬೇಕು ಅಂತ ಎಲ್ಲನೂ ಪ್ಲ್ಯಾನ್ ಮಾಡಿ ಒಂದೊಂದೇ ಸ್ಟಿಚ್ ಮಾಡಿಸ್ಕೊತೀನಿ. ಬಿಕಾಸ್ ಕೂಲಿ ಕೂಡ ಜಾಸ್ತಿ ಇರುತ್ತೆ ಅವ್ರಿಗೆ ಕೊಡೋಕ್ಕೆ. ಸೊ ನೋಡೋಣ, ಟೈಮ್ ಆದಾಗ ದುಡ್ಡಾದಾಗ ಒಂದೊಂದೇ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಸಿ ಎಲ್ಲ ಯಾವ್ಯಾವ ಥರ ಆಗುತ್ತೆ ಅಂತ. ಸದ್ಯಕ್ಕಂತೂ 3 ಸೀರೆ ಮತ್ತು ಆ ಡ್ರೆಸ್ನ ಸ್ಟಿಚ್ ಕೊಟ್ಟು ಬಂದೆ. ಸೊ ಮುಂದೆ ತೋರಿಸ್ತೀನಿ ಯಾವ ಸೀರೆ ಏನು ಎತ್ತ ಅಂತ. ಸೊ ಡ್ರೆಸ್ ಪೀಸಸ್ ಇದೆ. ಸೊ ಡ್ರೆಸ್ ಪೀಸ್ ಎಲ್ಲ ಇವಾಗ ತೊಗೊಂಡೋಗಲ್ಲ, ನಂಗೆ ಒಂದೇ ಒಂದು ಡ್ರೆಸ್ ಬೇಕು. ಆ ಡ್ರೆಸ್ನ ತೊಗೊಂಡು ಸ್ವಲ್ಪ ಅನಾರ್ಕಲಿ ಡ್ರೆಸ್ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ದಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಡ್ರೆಸ್ ಅಂತ ಹೇಳ್ಬೋದು, ಮೋಸ್ಟ್ ಫೇವ್ರೆಟ್ ಡ್ರೆಸ್ ಪೀಸ್ ಅಂತ ಹೇಳ್ಬೋದು. ಸೊ ಈ ಡ್ರೆಸ್ ಪೀಸ್ ಎಲ್ಲ ನನಗೆ ನಮ್ಮ ಅಮ್ಮ ಅವ್ರ ಅಕ್ಕ ಅವರು ಒಂದು ಗಾರ್ಮೆಂಟ್ಸಿಗೆ ಹೋಗ್ತಾರೆ. ಸೊ ಅಲ್ಲೇನಂತಂದರೆ ಈ ಬಂಡಲ್ಸ್ ಗಟ್ಟಲೆ ಬಂದಿರುತ್ತಲ್ವ ಬಟ್ಟೆಗಳು, ಅದೆಲ್ಲ ಶರ್ಟ್ಸ್ಗೆ ಮತ್ತು ಅದು ಡ್ರೆಸ್ಸಸ್ಸಿಗೆಲ್ಲ ಹೋಗುತ್ತೆ. ಸೊ ಈ ಯಾವುದಪ್ಪ ಈ ಟ್ರೆಂಡ್ಸಲ್ಲಿ ಎಲ್ಲ ಒಂದೇ ಥರ ಡ್ರೆಸ್ಸು ಡಿಫ್ರೆಂಟ್ ಸೈಜಸ್ ಇರುತ್ತಲ್ವ, ಸೊ ಆ ಥರದಕ್ಕೆ ಹೋಗುತ್ತೆ ಪೀಸ್ಗಳು. ಸೊ ಅಲ್ಲೇನು ಮಾಡ್ತಾರೆ, ಎಂಡಲ್ಲಿ ಅದು ಏನಕ್ಕೂ ಸಾಲಲ್ಲ ಅಂದರೆ ಒಂದು 2 to 3 ಮೀಟರ್ಸ್ ಎಲ್ಲ. ಸೊ ಅದನ್ನು ಅವರು ಯೂಸ್ ಮಾಡೋದಿಲ್ಲ, ಅದನ್ನು ಏನು ಮಾಡ್ತಾರೆ ಹೋಲ್ಸೇಲಾಗಿ ಮಾರಾಟ ಮಾಡಿಬಿಡ್ತಾರೆ. ಸೊ ಆವಾಗ ಅದೇನು ಮಾಡ್ತಾರೆ, ಒಂದು ಪೀಸ್ಗೆ 50 ರೂಪೀಸ್ ಏನೋ ಕೊಟ್ಟು ತೊಗೊಂಡಿರೋದಷ್ಟೇ. ಒಂದೊಂದು ಮೆಟೀರಿಯಲಲ್ಲೇ 2.5 3 ಮೀಟರ್ಸ್ ಈ ಥರ ಬಟ್ಟೆಗಳಿದೆ. ಸೊ ಆ ಥರದ್ದು ಅಲ್ಲಿಂದ ತೊಗೊಂಡಿರೋ ಡ್ರೆಸ್ಗಳದು. ಸೊ ಹಾಗಾಗಿ ಆ ಡ್ರೆಸ್ ಪೀಸ್ಗಳು ಆ ಥರ ಇದೆ. ನಾನೇನು ಅನ್ಕೊತಿದ್ದೀನಿ ಅಂದರೆ, ಸೊ ಡ್ರೆಸ್ ಪೀಸ್ಗಳು ಚೆನ್ನಾಗಿದೆ. ಸೊ ಎಲ್ಬೋವರೆಗೂ ಒಂದು ಅಂದರೆ ಡಿಫ್ರೆಂಟಾಗಿ ಸ್ಟಿಚ್ ಮಾಡ್ಸೋಣ. ಸೊ ಹಾಗೆ ತುಂಬ ಯೂನಿಫಾರ್ಮ್ ಅನಿಸಿದ್ರೆ ಸ್ವಲ್ಪ ಕಲರ್ ಕಾಂಬಿನೇಷನ್ ಮಿಕ್ಸ್ ಮಾಡಿ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಸೈಜ್ ರೆಡ್ಯೂಸ್ ಆದಮೇಲೆ ಅವೆಲ್ಲನೂ ಸ್ವಲ್ಪ ತಲೆ ಕೆಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅವೆಲ್ಲ ಕೈ ಹಾಕಲ್ಲ. ಒಂದೇ ಒಂದು ಡ್ರೆಸ್ ಪೀಸ್ ನಾನು ತೋರಿಸಿದ್ನಲ್ಲ, ಸೊ ದಟ್ಸ್ ಮೈ ಮೋಸ್ಟ್ ಫೇವ್ರೆಟ್. ಈಗ ತೋರಿಸ್ಬಿಡ್ತೀನಿ. ಸೊ ಇದು ಒಂಥರ, ಇದು ಆ್ಯಕ್ಚುಲಿ ಶರ್ಟ್ ಪೀಸ್ ಇದು. ಸೊ ನನ್ನ ಕರ್ಕೊಂಡು ಹೋಗಿದ್ರು. ಫಸ್ಟ್ ಟೈಮ್ ಅವರೇ ತಂದುಕೊಟ್ಟಿದ್ರು. ಫಸ್ಟ್ ಬಂಡಲ್ ಓಪನ್ ಮಾಡಿದ್ನಲ್ಲ, ಅದು ಅವರೇ ತಂದುಕೊಟ್ಟಿದ್ರು, ಅಮ್ಮ ಮತ್ತು ಅವರೇ ತಂದಿದ್ರು. ಸೆಕೆಂಡ್ ಟೈಮ್ ಓಪನ್ ಮಾಡಿದ್ದಲ್ಲ, ನಾನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ಸೊ ಅಲ್ಲಿ ಇದ್ದಿದ್ರಲ್ಲಿ ಸೊ ಅದರಲ್ಲಿ ಇದು ಒಂದು. ಸೊ ಇನ್ನೊಂದು, ನನ್ನ ಪಾಪು ಬರ್ತಡೆಗೆ ನಾನು ಡ್ರೆಸ್ನ ಸ್ಟಿಚ್ ಮಾಡಿಸಿದ್ದಲ್ವ, ಸೊ ಆ ಡ್ರೆಸ್ಸು ಕೂಡ ನಾನು ಈ ಮೆಟೀರಿಯಲ್ಸಲ್ಲೇ ಸ್ಟಿಚ್ ಮಾಡಿದ್ದು. ಸೊ ಅದು ಅರೌಂಡ್ 7 ಮೀಟರ್ಸ್ ಏನೋ ಬಟ್ಟೆ ಸಿಕ್ಕಿತ್ತು ನನಗೆ. ಸೊ ಹಾಗಾಗಿ ಅದ್ರಲ್ಲಿ ಮಾಡಿಸ್ಕೊಂಡಿದ್ದೆ. ಸೊ ಇದು ಎಷ್ಟಿದೆ ಗೊತ್ತಿಲ್ಲ, ಇದು ತುಂಬ ಸಾಫ್ಟಾಗಿದೆ. ಸೊ ನಾನು ಅಂದ್ಕೊತಾ ಇದ್ದೀನಿ, ಮೈಂಡಲ್ಲಿ ಹೋಗ್ತಾ ಇದೆ ಗೌನು ಅಥವಾ ಕ್ರಾಪ್ ಟಾಪಿ ಏನೇನಾದ್ರು ಈ ಥರ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡೋಗ್ತಿದ್ದೀನಿ. ನೋಡೋಣ, ಮೇ ಬಿ ಅನಾರ್ಕಲಿ ಡ್ರೆಸ್ಸೇ ಉಳಿಸೋದು ನಾನು, ಬಿಕಾಸ್ ಕ್ರಾಪ್ ಟಾಪ್ಸ್ ಅವೆಲ್ಲ ಹಾಕ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಸೊ ನೋಡೋಣ, ಪಾಪು ಬರ್ತಡೆಗೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ಇದು ಮತ್ತು 2 ಸೀರೆನ ಹೊಲೆ ಹಾಕ್ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಅವ್ರ ಹತ್ರನೇ ಸ್ವಲ್ಪ ಐಡಿಯಾಸ್ನ ಕೇಳಿ
ನೋಡ್ತೀನಿ, ಇಲ್ಲ ಪಿಂಟ್ರೆಸ್ಟಲ್ಲಿ ನೋಡಿ ಕೊಡ್ತೀನಿ. ಸೊ ತೋರಿಸ್ತೀನಿ ಡೆಫಿನೆಟ್ಲಿ ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ. ಸೊ ಸದ್ಯಕ್ಕೆ ಮೆಟೀರಿಯಲ್ ಇದು ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ. ಸೊ ನೋಡಿ ಎಷ್ಟು ಮೀಟರ್ ಇದೆ ಏನು ಅಂತೆಲ್ಲ ನೋಡಿ ಆಮೇಲೆ ಕೊಡೋದು. ಸೊ ಅಷ್ಟೇ. ತುಂಬಾ ಮಾತಾಯಿತು ಅನಿಸುತ್ತೆ. ಸೊ ಇವಾಗ ಕೆಳಗಡೆ ಅಪ್ಪ ಬಂದಿದ್ದಾರೆ. ಸೊ ಹೋಗಿ ಅವ್ರ ಜೊತೆ ಎಲ್ಲ ಮಾತಾಡಿ ಇಲ್ಲಿಂದ ಹೊರಡ್ತೀನಿ. ಸೊ ಇನ್ನು ಸ್ವಲ್ಪ ಹೊತ್ತಿದ್ದು ಒಂದು 2:30 ಅಲ್ಲಿವರೆಗೂ ಇದ್ದು ಹೊರಟ್ಬಿಡ್ತೀನಿ. ಸೊ ಅವ್ರು ಹೆಂಗೂ ಮದುವೆಗೆ ಬರ್ತಾರಲ್ಲ, ಪಾಪ ಜೊತೆ ಆಟ ಆಡ್ತಾರೆ. ಸೊ ಅಷ್ಟೇ ಅಪ್ಡೇಟ್ಸ್. ಸೊ ಸದ್ಯಕ್ಕೆ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಸೊ ಹಾಗೆ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನಾನು ಬ್ಯಾಂಗಲ್ಸು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಈ ಥರ ಬ್ಯಾಂಗಲ್ಸ್ ಬಾಕ್ಸಲ್ಲಿ ಇಟ್ಕೊಂಡು, ಬಿಕಾಸ್ ಏನಕ್ಕೆ ಅಂದರೆ ಅವು ಬ್ಯಾಂಗಲ್ಸಿಗೆಲ್ಲ ಕಾಸ್ಟ್ಲಿನೇ ಇರುತ್ತೆ, 200 ಪರ್ ಡಜನ್ ಆ ಥರ ಇರುತ್ತೆ. ಸೊ ಒಂದು ಸಲ ಹಾಕಿ ಎಲ್ಲೆಲ್ಲೋ ಎಸ್ಬಿಟ್ರೆ ಅದು ಹಾಳಾಗುತ್ತೆ. ಸೊ ಅದ್ರ ಬದಲು ಸ್ಯಾರಿ ಮ್ಯಾಚಿಂಗ್ ಅಲ್ವಾ, ಸೊ ನಮ್ಗೆ ಯಾವಾಗ ಬೇಕು ಮತ್ತೆ ನಾವು ರಿಯೂಸ್ ಮಾಡ್ಕೋಬೋದು. ಇಲ್ಲ ಹೊಸ ಸೀರೆಗೆ ಮ್ಯಾಚ್ ಆಗುತ್ತೆ ಅಂದರೆ ಇದನ್ನೇ ನಾವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ಥರ ನೀಟಾಗಿ ಪ್ರಿಸರ್ವ್ ಮಾಡಿ ಇಲ್ಲೇ ಇಟ್ಟಿದ್ದೀನಿ. ನನ್ನ ಗಂಡನ ಮನೆಯಲ್ಲಿ ಅಂದರೆ ಅಷ್ಟು ಕಬೋರ್ಡ್ ಎಲ್ಲ ಫುಲ್ ಖಾಲಿ ಇದೆಯಲ್ಲ, ಸೊ ಹಾಗಾಗಿ ನನ್ನ ರೇರಾಗಿ ಹಾಕ್ಕೊಳ್ಳೋಂಥ ಬಟ್ಟೆಗಳು ಇದೆಲ್ಲನೂ ಕೂಡ ನಾನು ಈ ಥರ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಲ್ಲೇ ನಾನು ಬ್ಯಾಂಗಲ್ಸ್ ಎಲ್ಲನೂ ಎತ್ಕೊತಾ ಇದ್ದೆ. ಸೊ ನಾನು 2 ಸೀರೆ ಪ್ಲ್ಯಾನ್ ಇತ್ತಲ್ವಾ, ಸೊ ಹಾಗಾಗಿ ನಾನು ಒಂದು ಸೀರೆಗೆ 2 ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನ್ನು, ಇನ್ನೊಂದು ಸೀರೆಗೆ ಬರೀ ಬ್ಲೂ ಕಾಂಬಿನೇಷನ್ನು. ಸೊ ಎರಡಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಆ 3 ಡಜನ್ ಬಳೆನ ತೊಗೊಂಡು ಹೋಗ್ತಿದ್ದೀನಿ. ಸೊ ಹಾಗೆ ಆ ಇಯರಿಂಗ್ಸು ಯಾರು ಮ್ಯಾಚ್ ಆದರೆ ಹಾಕ್ಕೊಳ್ಳಿ ಅಂದ್ಬಿಟ್ಟು ಅದು ಕೂಡ ತಗೊಂಡು ಎತ್ತಿಟ್ಕೋತಾ ಇದ್ದೀನಿ. ಸೊ ಈ ಕಡೆ ಅಮ್ಮ ಕೆಳಗಡೆ ವಾರ ಮಾಡೋಕ್ಕೆ ಅಂದ್ಬಿಟ್ಟು ಪಾಯಸ, ಅನ್ನ, ಸಾಂಬಾರು, ಮುದ್ದೆ ಎಲ್ಲ ಮಾಡಿದರು. ಸೊ ನಾನು ಕೂಡ ಬಜ್ಜಿನ ಕರೆದ್ಬಿಟ್ಟು ತಿನ್ಕೊಂಡು ಬಂದ್ವಿ. ಅಪ್ಪ ಬಿಡಿಸ್ಕೊಡ್ತಾ ಇದ್ದಾರೆ ಕಾರಲ್ಲಿ ಮನೆಗೆ. ನಾವು ಮಂಡ್ಯಕ್ಕೆ ಹೋಗಬೇಕು. ಸೊ ಇವರೇ ನಮ್ಮನ್ನ ಮಂಡ್ಯಕ್ಕೂ ಕರ್ಕೊಂಡು ಹೋಗ್ತಾರೆ. ಸೊ ಮನೇಲೊಂದು ಗಾಡಿ ತೊಗೊಂಡಿದ್ವಿ, ಅದು ವೇಸ್ಟ್ ಆಗಿತ್ತು. ಅವನು ಚೆನ್ನಾಗಿ ಓಡಿಸ್ತಾ ಇದ್ದ ಇವಾಗ. ಸೊ ಸರಿ ಅದು ಇಲ್ಲೇ ಬರ್ತಿರ್ತೀವಿ, ಮಮ್ಮಿ ಮನೆಗೆ ಜಾಸ್ತಿ ಬರೋದಲ್ವಾ. ಏನಕ್ಕೆ ಮಮ್ಮಿ ಮನೆಗೆ ಜಾಸ್ತಿ ಬರೋದು ಅಂದರೆ, ನಮಗೆ ಬಸ್ ಫೆಸಿಲಿಟಿ ಮತ್ತು ಹತ್ರ ಆಗೋದೆ ಮಮ್ಮಿ ಮನೆ ಸಾಮ್ಕಳ್ಳಿಗೆ, ನನ್ನ ಗಂಡನ ಮನೆಗಿಂತ. ಸೊ ಹಾಗಾಗಿ ನಾನು ಇಲ್ಲೇ ಜಾಸ್ತಿ ಬರೋದು. ಹಾಗಾಗಿ ಇಲ್ಲೇ ಇದ್ದರೆ ಓಡಿಸ್ತಾನೆ ಅಂದ್ಬಿಟ್ಟು ಇಲ್ಲೇ ತಂದು ಹಾಕ್ತೆ. ಅದಾದಮೇಲೆ ನಾನು, ನಮ್ಮ ಅಕ್ಕ, ಮಮ್ಮಿ, ಸ್ಫೂರ್ತಿ ಎಲ್ಲರೂ ಕೂಡ ಮಕ್ಕಳು ಎಲ್ಲರೂ ಕೂಡ ನಾವು ಮಂಡ್ಯ ಹೋದ್ವಿ. ಮಂಡ್ಯದಲ್ಲಿ ಅಮ್ಮಂದು ಆಂಟಿದು ಮಮ್ಮಿದು ಸ್ಯಾರಿ ಕಲೆಕ್ಟ್ ಮಾಡಿಕೊಂಡು ಅಮ್ಮಂದನ್ನು ಸೀರೆನ ಸ್ಟಿಚ್ ಮಾಡಿಸ್ದೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಸ್ಯಾರಿ. ಸೊ ಅದನ್ನು ಸ್ಟಿಚ್ಚಿಗೆ ಕೊಟ್ಟು ಬಂದೆ. ಸೊ ಗೈಸ್, ಮಮ್ಮಿ ಸೀರೆ ಎಲ್ಲ ಇಸ್ಕೊಂಡಾಯಿತು. ಇವಾಗ ಡ್ರೆಸ್ಗಳನ್ನ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಬೇಕು ಹೆಂಗೆ ಹೊಲ್ದಿದ್ದಾರೆ ಏನು ಅಂತ. ಸೊ ನಾನು ಡಿಸೈನ್ ಮಾಡಿರೋ ಡ್ರೆಸ್ಸು ಯಾವ ಥರ ಬರುತ್ತೆ ಅಂತ ನೋಡಬೇಕು. ಸೊ ಇವಾಗ ಮೇಲೆ ಹೋಗ್ತಿದ್ದೀನಿ. ನಾನು ಕೆಲವೊಂದು ಸೀರೆ ಹೊಲಿಯೋಣ ಅಂದ್ಕೊಂಡು ತಂದಿದ್ದೀನಿ. ಸಿ ಎಲ್ಲ ಹೇಗಾಗುತ್ತೆ ಅಂತ. 3 ಗಂಟೆಗೆ ಅಂತ ಅಕ್ಕ ಹೇಳಿದ್ರು. ಸೊ ನಾವು ಲೇಟಾಗೆ ಬಂದ್ವಿ. ಪಾಪ ಅವರು ನಮ್ಮ ಮನೆಗೆ ಹೋಗಬೇಕು, ಎಷ್ಟೊತ್ತಿಗೆ ಬರ್ತೀರಾ ಅಂತ ಕಾಲ್ ಮಾಡಿಕೊಂಡು, ಸರಿ ನೀವು ಹೋಗಿ ಬನ್ನಿ ಅಂತ ಅವ್ರನ್ನೂ ಕಳಿಸಿ ಅವ್ರು ಬಂದಿದ್ರು ಆಲ್ರೆಡಿ ಮತ್ತೆ. ಸೊ ಇವಾಗ ಡ್ರೆಸ್ಗಳನ್ನ ಇಸ್ಕೊಂಡು ನನ್ನ ತಂಗಿ ಟ್ರಯಲ್ನ ನೋಡ್ತಿದ್ದಾಳೆ. ಅಲ್ಲೆಲ್ಲ ಸ್ಯಾರಿಗಳನ್ನ ಇಸ್ಕೊಂಡಿದ್ದಾಯಿತು. ಬ್ಲೌಸ್ ಇನ್ನೂ ಐರನ್ನೇ ಮಾಡಿಲ್ಲ ಅವರು. ಸರಿ ಮಾಡಿ ಅಂತ ಹೇಳಿಬಿಟ್ಟು ಈ ಕಡೆ ಬಂದ್ವಿ. ನಮ್ಮ ಚಿಕ್ಕಮ್ಮ ಮಗಳವ್ರದ್ದು ನನ್ನ ತಂಗಿಯವ್ರದ್ದು ಬಟ್ಟೆ ಹೊಲಿ ಹಾಕಿದ್ವಲ್ಲ, ಸೊ ಆ ಕಡೆ ಬಂದಿದ್ದೀವಿ. ಸೊ ಇಲ್ಲಿ ಯಾವ ಥರ ಹೊಲಿದಿದ್ದಾರೆ ಏನು ಅಂತ ಗೊತ್ತಿಲ್ಲ. ಅವಳು ಟ್ರಯಲ್ ಮಾಡ್ತಿದ್ದಾಳೆ. ಅವಳು ಟ್ರಯಲ್ ಮುಗಿಸಿದ ಮೇಲೆ ನೋಡಬೇಕು ಯಾವ ಥರ ಬಂದಿದೆ ಅಂತ. ಏನಾದ್ರು ವೇರಿಯೇಷನ್ ಇದ್ದರೆ ಅವರು ರೆಡಿ ಮಾಡಿಕೊಡ್ತಾರೆ. ಸೊ ಅಷ್ಟೇ, ಇಲ್ಲಿಂದ ಇಸ್ಕೊಂಡು ಹೋಗಿ ಐಬ್ರೋಸ್ ಮಾಡಿಸಿ ಅಲ್ಲಿಂದ ಊರಿಗೆ ಹೋಗೋದು ಅಷ್ಟೇ. ಇನ್ನೇನಿಲ್ಲ ಪ್ಲ್ಯಾನು, ಇನ್ನೇನು ತೊಗೊಳಕ್ಕೂ ಇಲ್ಲ. ಸೊ ಪಾಪಗೆ ಬಟ್ಟೆ ತೊಗೋಬೇಕಿತ್ತು, ಟೈಮ್ ಆಗಿಬಿಟ್ಟಿದೆ, ಇವಾಗ ಹೋಗೋಕ್ಕೂ ಆಗೋಲ್ಲ. ನೋಡೋಣ, ಬೆಂಗಳೂರಿಗೆ ಹೋದರೆ ಅಲ್ಲೇ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸೊ ಇವಾಗ ನೋಡೋಣ. ಪುಟ್ಟಿ, ನನ್ನ ತಂಗಿನ ಪುಟ್ಟಿ ಅಂತ ಕರೀತೀನಿ. ಸೊ ಅವಳ ಮೇಲೆ ಯಾವ ಥರ ಡ್ರೆಸ್ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಇದು ಮೊದಲನೇ ಡ್ರೆಸ್ಸು, ಇದು ಅವಳದೇ ಡ್ರೆಸ್ಸು. ಸೊ ನನ್ನ ಚಿಕ್ಕ ತಂಗಿ ಮತ್ತು ದೊಡ್ಡ ತಂಗಿ ಇವಳಿಗೆ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೆ ಈ ಥರ. ಸೊ ಇದನ್ನು ನಾನು ಪಿಂಟ್ರೆಸ್ಟಲ್ಲಿ ನೋಡಿಬಿಟ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಬೇರೆ ಮೆಟೀರಿಯಲ್ ಇತ್ತು. ನಾನು ಈ ಮೆಟೀರಿಯಲ್ನ ಚೂಸ್ ಮಾಡಿ ಇದು ಚೆನ್ನಾಗಿ ಕಾಣಿಸುತ್ತೆ, ಕಾಂಬಿನೇಷನ್ ವರ್ಕ್ ಆಗುತ್ತೆ ಅಂತ ಇದನ್ನು ಈ ಥರ ಸ್ಟಿಚ್ ಮಾಡಿಸಿದ್ದೆ. ಸೊ ಅದು ಅವಳ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಔಟ್ಕಮ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಸೊ ಇದು ನನ್ನ 2ನೇ ತಂಗಿ ಡ್ರೆಸ್ಸು. ಸೊ ಇದು ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇಟ್ಟಿಸಿ ಅವಳಿಗೆ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಇದು ಕೂಡ ಮಸ್ತಾಗಿದೆ. ಅಕ್ಕ ಹೇಳ್ತಾ ಇದ್ರು ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ಯಾ, ಚೆನ್ನಾಗಿ ಬಂದಿದೆ ಸ್ಟಿಚ್ ಎಲ್ಲ ಅಂತ. ಸೊ ನಾನು ಕೂಡ ಈ 4 ಇದನ್ನು ಹೊಲಿಯಾಕೆ ಕೊಟ್ಟು ಬಂದೆ. 3 ಸೀರೆ, 1 ಕ್ರಾಪ್ ಟಾಪಿಗೆ. ಸೊ ನಾನು ಹೇಳಿದೆ ಟೈಮ್ ಇದೆ, ಆರಾಮಾಗಿ ಹೊಲಿರಿ ಅಂತ. ನೋಡೋಣ ನೆಕ್ಸ್ಟ್ ಯಾವಾಗಾದ್ರು ಈಸ್ಕೊಂಬರಕ್ಕೆ ಹೋದಾಗ ಯಾವ ಥರ ಬ್ಲೌಸ್ ಬಂದಿದೆ ಅಂತ ಡೆಫಿನೆಟ್ಲಿ ಶೇರ್ ಮಾಡ್ಕೋತೀನಿ ನನ್ನ ಮುಂದಿನ ವ್ಲಾಗ್ಸಲ್ಲಿ. ಸೊ ನನ್ನ ತಂಗಿದಿರಿಗೆ 2 ಇಯರಿಂಗ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು.
ತೊಗೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಮಿರಾಕಲ್ ಟಚಸ್. ಸೊ ಅಲ್ಲಿ ಒಂದು ಸಲೂನಲ್ಲಿ ನಾನು ಥ್ರೆಡ್ಡಿಂಗ್ ಮಾಡಿಸ್ಕೋಬೇಕಿತ್ತು, ಐಬ್ರೋ ಥ್ರೆಡ್ಡಿಂಗ್. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಆಲ್ರೆಡಿ ಟೈಮ್ 7 ಆಗಿಬಿಟ್ಟಿತ್ತು, 7:15 ಏನೋ ಆಗಿತ್ತು. ನಾವು ಅವ್ರನ್ನೂ ಕೂಡ ಅಂದರೆ ವಿಜಯ್ ಅಣ್ಣನೂ ಕೂಡ ವಾಪಸ್ ಕಳಿಸ್ಬೇಕಿತ್ತು. ಸೊ ಹಾಗಾಗಿ ಬೇಗ ಹೋಗೋಣ ಅಂತ ಅಂದ್ಕೊಂಡು ಹರಿಬರಿಲೇ ಹೋಗೋ ಥರ ಆಯಿತು. ಸೊ ಅಲ್ಲೋಗಿ ನೋಡಿದ್ರೆ ನನ್ನ ತಮ್ಮ ಇಲ್ಲೇ ಕೂತಿದ್ದ, ಇವನೇ ಮದುವೆ ಗಂಡು. ಸೊ ಇವನು ಮದುವೆ ಹುಡುಗಿನ ಕರ್ಕೊಂಡ್ಬಂದಿದ್ದ. ಅವಳು ಅಂದರೆ ಸ್ವಲ್ಪ ಪ್ಯಾಕೇಜ್ ಎಲ್ಲ ಬರುತ್ತಲ್ವ, ಫೇಸ್ ಕ್ಲೀನಪ್ಪು ಅದೆಲ್ಲ, ಫೇಶಿಯಲ್ಲು, ಟ್ಯಾನ್, ಅದು ವ್ಯಾಕ್ಸಿಂಗ್ ಅದು ಇದು ಅಂತ ಮಾಡ್ಕೋತಾ ಇದ್ಲು ಒಳಗಡೆ. ಸೊ ಅವನು ಹಂಗೆ ಸಿಕ್ತ, ಅವನ ಜೊತೆ ಹಂಗೆ ಕಾಲ ಎಳ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಥ್ರೆಡಿಂಗ್ ಮುಗಿಸ್ಕೊಂಡು ನಾನು ಮನೆಗೆ ಹೊರಟೆ. ಥ್ರೆಡ್ಡಿಂಗ್ ಮಾಡ್ಸೋಣ ಅಂತ ಬಂದೆ. ನೋಡಿ ನಮ್ಮ ಮದುವೆ ಗಂಡು ಇಲ್ಲೇ ಕೂತಿದ್ದಾರೆ, ಮದುವೆ ಹುಡುಗಿನ ಕಾಯ್ಕೊಂಡು. ಮದುವೆ ಹುಡುಗಿಗೆ ಏನೋ ಕ್ಲೀನಪ್ ಅದು ಇದು ಏನೇನೋ ಮಾಡಿಸ್ಕೊತಿದ್ದಾಳೆ, ಒಳಗಿದ್ದಾರೆ. ಸೊ ನಾನು ಥ್ರೆಡ್ಡಿಂಗ್ ಮುಗಿಸ್ಕೊಂಡು ಹೊರಡ್ಬೇಕು, ಇವಾಗ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ನಾನಿವಾಗ ಐಬ್ರೋಸ್ ಮಾಡಿಸ್ಕೊತಾ ಇದ್ದೀನಿ. ಸೊ ಐಬ್ರೋಸ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ಇವ್ರು ಮಾಡಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ಸ್ವಲ್ಪ ದಪ್ಪಕ್ಕೇ ಮಾಡಿಸ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಿಗೆ. ಸೊ ಗೈಸ್ ಮುಗೀತು ಇವತ್ತಿಂದೆಲ್ಲ. ಒಂಥರ ಎಂಡ್ ಮೂಮೆಂಟ್ ಶಾಪಿಂಗ್ ಥರ ಆಯಿತು. ಸೊ ಬಟ್ಟೆ ನಾನು ಈಸ್ಕೊಂಡು ನಮ್ಮ ತಂಗಿಯವ್ರದ್ದೆಲ್ಲ ನಾನು ಒಲೆ ಹಾಕ್ಬಿಟ್ಟು ಅಮ್ಮನದು ಸ್ಯಾರಿ ಕೊಟ್ಟು ಮಮ್ಮಿಯವ್ರದ್ದು ಬ್ಲೌಸಸ್ ಎಲ್ಲ ಈಸ್ಕೊಂಡು ಜಸ್ಟ್ ಮನೆಗೆ ಬಂದ್ವಿ. ಸೊ ಆಲ್ರೆಡಿ 7:30 ಆಗಿದೆ. ಸೊ ಡೇ ತುಂಬ ಚೆನ್ನಾಗೋಯ್ತು. ನನ್ನ ಮಗ ಈಚೆ ಕಿರ್ಚ್ಕೊತಾವನೆ. ಸೊ ಅವನು ಹೊಟ್ಟೆ ಹಸ್ಬಿಟ್ಟಿದೆ ಅವನಿಗೆ, ಅದಕ್ಕೆ ಅಳ್ತಿದ್ದಾನೆ. ನಮ್ಮ ಮಮ್ಮಿ ಕರೀತಿದ್ರು ಹೋಗ್ತಾಯಿಲ್ಲ, ಸದ್ಕ ಅಳ್ತಿದ್ದಾನೆ. ಮಮ್ಮಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಡೇ ತುಂಬ ಚೆನ್ನಾಗಿತ್ತು. ಸೊ ನಾಳೆ ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ. ನಾಳೆ ಬೆಂಗಳೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಅದು ಹೋಗ್ತೀವಿ ಏನು ಅಂತ ಗೊತ್ತಿಲ್ಲ. ಸೊ ನೋಡೋಣ ಎಲ್ಲಿ ಅಂತ. ನಾಳೆ ಇಲ್ಲಿ ಕೃಷಿ ಮೇಳ ಇದೆ ನಮ್ಮ ಕಾಲೇಜಲ್ಲಿ. ಕೃಷಿ ಮೇಳ ಅಂದರೆ ತುಂಬಾ ವರ್ಷ ಆಯಿತು ಹೋಗಿ. ನನ್ನ ಮದುವೆ ಮುಂಚೆ ಹೋಗಿರೋದು, ಮದುವೆ ಆದಮೇಲೆ ಹೋಗಿಲ್ಲ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಸಿ ಯಾವ ಥರ ಆಗುತ್ತೆ ಅಂತ ಅಷ್ಟೇ. ಸೊ ಡೇ ಚೆನ್ನಾಗಿತ್ತು. ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.